ಏನ್ ಈ ದಿನ ಮುಳಬಾಲ್ ತಾಲೂಕು ವಿರೂಪಾಕ್ಷಿ ಗ್ರಾಮದಲ್ಲಿ ಚೌಡೇಶ್ವರಿ ದೇವಿಯ ಒಂದು ರಥೋತ್ಸವಕ್ಕೆ ಎಲ್ಲ ನಮ್ಮ ನೆಚ್ಚಿನ ಶಾಸಕರ ಸಮೃದ್ಧಿ ಮಂಜನವರು ಆಗಮಿಸಿ ಅದ್ದೂರವಾಗಿ ಸ್ವಾಗತ ಕೋರಿ ದೇವರ ದರ್ಶನ ಮಾಡಿಕೊಟ್ಟಂತ ನಮ್ಮ ವಿರೂಪಾಕ್ಷಿ ಗ್ರಾಮಸ್ಥರಿಗೂ ಮತ್ತು ನಮ್ಮ ನಾರಾಯಣ ಸ್ವಾಮಿ ಮತ್ತು ನಮ್ಮ ಶಶಿ ಅವ್ರಿಗೂ ನಾಗರಾಜ್ ಅವರು ಎಲ್ರಿಗೂ ನಮಸ್ಕರಿಸ್ತಾ ಈ ದಿನ ಒಳ್ಳೆಯ ಒಂದು ದೇವರ ಆಶೀರ್ವಾದ ಒಳ್ಳೆ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಹೇಳಿ ವರ್ಷನೂ ಇದೇ ತರ ಒಂದು ಅದ್ದೂರಿಯಾಗಿ ಒಂದು ಪೂಜಾ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇದಕ್ಕೆ ಸುಮಾರು 4 ವರ್ಷಗಳಿಂದ ನಮ್ಮ ರಥೋತ್ಸವಕ್ಕೆ ಹೂವಿನ ಅಲಂಕಾರ ನಮ್ಗೆ ಒಪ್ಪಿಸಿದ್ದಾರೆ. ಅದಕ್ಕೆ ನಾನು ಭಾಗಿಯಾಗಿದ್ದೀನಿ. ಎಲ್ಲ ಪ್ರತಿ ವರ್ಷನೂ ನಾನೇ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ. ಒಳ್ಳೆ ಒಂದು ಆ ದೇವರ ಆಶೀರ್ವಾದ ಇದ್ರೆ ಯಾವುದೇ ಒಂದು ಇರುತ್ತೋ ಆ ದೇವರ ಹತ್ರ ಒಂದು ಅರಿಕೆ ಮಾಡ್ಕೊಂಡ್ರೆ ಎಲ್ಲ ಒಂದು ವ್ಯಾಪಾರ ಆಗ್ಲಿ ಒಂದು ಯಾವುದೇ ಒಂದು ಆಗ್ಲಿ ಒಳ್ಳೆ ಒಂದು ಆಶೀರ್ವಾದ ಇದೆ. ಇದಕ್ಕೆ ನಮ್ಮ ಶಾಸಕರು ಎಲ್ಲರೂ ಬಂದು ಒಳ್ಳೆ ಒಂದು ಇದಾಗಿದೆ. ಇದಕ್ಕೆ ನಾವು ಎಲ್ಲರೂ ಬಂದು ಭಕ್ತಾದಿಗಳು ಬಂದು ಪೂಜೆ ಮಾಡಿ ಆಶೀರ್ವಾದ ಪಡ್ಕೊಂಡು ಒಳ್ಳೆ ಮಳೆ ಬೆಳೆ ಆಗ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು, ರೈತರು ಚೆನ್ನಾಗಿರ್ಬೇಕು. ತಾಲೂಕಾಂತ ಎಲ್ಲ ನಮ್ಮ ಬಂದು ಪೂಜೆ ಮಾಡಿದ್ರೆ ಒಳ್ಳೇದಾಗತ್ತೆ. ಎಲ್ಲರೂ ಸಾಯಂಕಾಲವರೆಗೂ ಇದೇ ತರ ಒಂದು ದೇವರ ದರ್ಶನ ಇರುತ್ತೆ, ಆಶೀರ್ವಾದ ಮಾಡ್ಕೋಬೇಕು. ಊರಿನ ಗ್ರಾಮಸ್ಥರು ಮತ್ತೆ ಎಲ್ಲರೂ ಬಂದು ನಮ್ಮ ಶಾಸ್ತ್ರ ಹೇಳ್ದಂಗೆ ಇಲ್ಲಿ ಅರಿಕೆ ಮಾಡ್ಕೊಂಡ್ರೆ ದೇವರ ಏನೋ ಅರಿಕೆ ಈಡೇರುತ್ತೆ. ಇದಕ್ಕೆ ನಮ್ಮ ಎಲ್ಲರ ಶಾಸಕರು ಮತ್ತು ನಮ್ಮ ಕಾರ್ಯದರ್ಶಿಯಾದಂತ ನಮ್ಮ ರಘುಪತಿ ರೆಡ್ಡಿ ಅವರವರು ಮತ್ತೆ ಎಲ್ಲಾ ಮುಖಂಡರು ನಾಯಕರು ಎಲ್ಲರೂ ಬಂದು ಇಲ್ಲಿ ದೇವರ ದರ್ಶನ ಮಾಡ್ಕೊಂಡು ಸ್ವಾಗತ ಕೊಟ್ಟಿದ್ದಾರೆ. ಇದಕ್ಕೆ ಎಲ್ಲರೂ ನಮಸ್ಕರಿಸ್ತಾ ಜೈ ಹಿಂದ್. ನಮ್ಮ ನಾರಾಯಣ ಸ್ವಾಮಿ ಕೂಡ ಹೇಳಿದ್ರೆ ನಾರಾಯಣ ಸ್ವಾಮಿ ಕೂಡ ಒಳ್ಳೆ ಒಂದು ಸರ್ವಿಸ್ ಮಾಡ್ತಾ ಇದ್ದಾರೆ ದೇವಸ್ಥಾನಕ್ಕೆ. ಇದಕ್ಕೆಲ್ಲರೂ ಸಹಕರಿಸಿ ಒಳ್ಳೆ ಒಂದು ವರ್ಷನೂ ಅದ್ದೂರಿಯಾಗಿ ನಡೀತಾ ಇದೆ. ಇದಕ್ಕೆ ಎಲ್ಲರೂ ಬಂದು ಆಶೀರ್ವಾದ ಮಾಡ್ಕೊಂಡು ಎಲ್ಲರೂ ಬಂದು ಆಶೀರ್ವಾದ ಮಾಡ್ಕೊಂಡು ದೇವರ ಆಶೀರ್ವಾದ ಇರ್ಬೇಕಂತ ಹೇಳಿ ನಮ್ಮನ್ನು ಕರೆಸಿ 4 ಮಾತು ಮಾತಾಡೋಕೆ ಎಲ್ಲರೂ ನಮಸ್ಕರಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ.